ಹಾಯ್ ಎಲ್ಲರಿಗೂ ನಮಸ್ಕಾರ. ತಂಬಿಟ್ಟು ಅನ್ನೋದು ನಮ್ಮ ಸಾಂಪ್ರದಾಯಿಕ ಸಿಹಿ ಪ್ರಸಾದ. ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ದೇವರ ನೈವೇದ್ಯಕ್ಕೆ ಮಾಡೋ ಅತ್ಯಂತ ಸುಲಭವಾದ ಹಾಗೂ ರುಚಿಕರವಾದಂತಹ ಪ್ರಸಾದ ಇದು. ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲು ಒಂದು 4 ಬಟ್ಲಷ್ಟು ಅಕ್ಕಿನ ಬಾಣಲಿಗೆ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಾವು ಅಕ್ಕಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ತಂಬಿಟ್ಟು ಸಹ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದೇ ಪ್ಯಾನಿಗೆ ನಾನು ಒಂದು 2 ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಚಿಟಪಟ ಅಂತ ಸಿಡಿದು ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೊತಾ ಇದ್ದೀನಿ. ಈಗ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಅದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲವನ್ನು ಹದವಾಗಿ ಹುರಿದು ಪುಡಿ ಮಾಡಿಕೊಂಡ್ರೆ ಒಂದು ವಾರ ಇಟ್ಟರೂ ಕೂಡ ತಂಬಿಟ್ಟು ಕೆಡೋದಿಲ್ಲ. ಇಲ್ಲ ಅಂತಂದರೆ ಬೇಗ ಹಾಳಾಗುತ್ತೆ, ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಂಥ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಬಟ್ಲಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡಬೇಡಿ. ನೋಡಿ, ಈ ರೀತಿ ಸ್ವಲ್ಪ ದಪ್ಪಗೆ ಇರಲಿ, ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ಅದೇ ಮಿಕ್ಸಿ ಜಾರಿಗೆ 1 ಬಟ್ಲಷ್ಟು ಒಣಕೊಬ್ಬರಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಬಾಣಲೆಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ 1 ಬಟ್ಲಷ್ಟು ಕೊಬ್ಬರಿ ತುರಿ, ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಪುಡಿ, ಹುರಿದಂತಹ ಎಳ್ಳು, ಹಾಗೆ ಇದಕ್ಕೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತಂಬಿಟ್ಟು ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಬಂದಿರುವಂತಹ ಪಾರಂಪರಿಕ ಸಿಹಿ ತಿಂಡಿ ಇದು. ಬೆಲ್ಲ, ಅಕ್ಕಿ, ತುಪ್ಪದ ಸುವಾಸನೆ ಸೇರಿ ತಿಂತಾ ಇದ್ದರೆ ಮನಸ್ಸಿಗೆ ಸಂತೋಷ ಕೊಡುವಂತಹ ರುಚಿಕರವಾದ ಸಿಹಿ ತಿಂಡಿ ಇದು. ನೋಡಿ, ಇದು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಬೆರ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ 2 ಬಟ್ಲಷ್ಟು ಬೆಲ್ಲ, 2 ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೇನು ಪಾಕ ಬರ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಇದು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಅಥವಾ ತಣ್ಣಗಾದರೂ ಪರವಾಗಿಲ್ಲ. ಇದನ್ನು ಈಗ ಒಂದು ಸ್ಟ್ರೈನರಿಂದ ಸೋಸ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಸೌಟಿಂದ ಒಂದು ಸರಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿರೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಈಗ ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಶಿವರಾತ್ರಿ ಹಬ್ಬದ ದಿವಸ ದೇವರ ನೈವೇದ್ಯಕ್ಕೆ ತಂಬಿಟ್ಟಿನ ಜೊತೆಗೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಗುಗ್ರಿ ಸಹ ಮಾಡ್ತೀವಿ. ಅದು ನಮ್ಮ ಚಾನಲಲ್ಲಿ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ನಮಗೆ ಬೇಕಾದಂತಹ ಸೈಜ್ನಲ್ಲಿ ಈ ರೀತಿ ಉಂಡೆ ಕಟ್ಕೊಳ್ಳೋಣ. ತುಂಬ ಗಟ್ಟಿ ಇರಬಾರ್ದು, ಈ ರೀತಿ ಸಾಫ್ಟಾಗಿರಬೇಕು. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟೊಂದು ಸಾಫ್ಟಾಗಿ ತುಂಬ ರುಚಿಕರವಾಗಿರುವಂತಹ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಶಿವನಿಗೆ ಪ್ರಿಯವಾದಂತಹ ಉರಿಯಕ್ಕಿ ತಂಬಿಟ್ಟು ದೇವರ ನೈವೇದ್ಯಕ್ಕೆ ಸಿದ್ಧ. ಈ ಶಿವರಾತ್ರಿ ಹಬ್ಬಕ್ಕೆ ತಪ್ಪದೇ ಈ ರೆಸಿಪಿ ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.